ವಿದ್ಯಾರ್ಥಿಗಳೇ, ಅಪವರ್ತಿಸುವಿಕೆ ಈ ವಿಡಿಯೋ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಭಾಗದಲ್ಲಿ ಸಾಮಾನ್ಯ ಅಪವರ್ತನ ತೆಗೆದು ಅಪವರ್ತಿಸುವುದು ಹೇಗೆ ಎಂಬ ಬಗ್ಗೆ ಚರ್ಚಿಸೋಣ. ಒಂದು ಪ್ರಶ್ನೆ ಅಥವಾ ಒಂದು ಲೆಕ್ಕ 5x ವರ್ಗ ಮೈನಸ್ 10x, ಬಹಳ ಸರಳವಾದಂಥ ಒಂದು ಅಪವರ್ತನ ಸಮಸ್ಯೆ ಇದು, ಲೆಕ್ಕ ಇದು. ಇದನ್ನು ಅಪವರ್ತಿಸುವುದು ಹೇಗೆ ಅಂತ ತಿಳಿದುಕೊಳ್ಳೋಣ. ಇಲ್ಲಿ 5x ವರ್ಗದಲ್ಲಿ 3 ಅಪವರ್ತನಗಳನ್ನು ಬರೀಬಹುದು. ಒಂದು 5x ಮತ್ತು x, ಆಗ 5x ಗುಣಿಸಿದಾಗ 5x ವರ್ಗ ಆಗ್ತದೆ. ಅದೇ ಥರ 10x ನಲ್ಲೂ ಕೂಡ 2 5x, 2 ಇಲ್ಲಿ 10 10x ಆಗ್ತದೆ. ಈ ರೀತಿ ಬರ್ಕೊಳ್ಬಹುದು. ಈಗ ನಾವು ಇದರಲ್ಲಿ ಸಾಮಾನ್ಯ ಅಪವರ್ತನಗಳನ್ನು ನೋಡಬೇಕು ಯಾವುದೆಲ್ಲ ಅಂತ. ಸಾಮಾನ್ಯ ಅಪವರ್ತನಗಳು 5 ಮತ್ತು x, 5x ಎರಡೂ ಕಡೆಯೂ ಇದೆ. ಆದುದರಿಂದ ಈಗ ನಾವು 5x ವರ್ಗ ಮೈನಸ್ 10x ಅನ್ನು ಅಪವರ್ತಿಸುವಾಗ ಸಾಮಾನ್ಯ ಅಪವರ್ತನವನ್ನು ಹೊರಗೆ ಬರೀಬೇಕು. ಆವರಣದ ಒಳಗಡೆ ಉಳಿದಂಥ ಅಂಶ ಇಲ್ಲಿ x, 5x ಹೊರಗೆ ಹೋದ್ಮೇಲೆ x ಉಳಿಯಿತು. ಇಲ್ಲಿ 5x ಹೋದ್ಮೇಲೆ 10x ನಲ್ಲಿ 2 ಉಳಿಯಿತು. x ಇಲ್ಲಿ 5x ಹೋದ್ಮೇಲೆ x ಉಳಿಯಿತು. ಇಲ್ಲಿ 5x ಹೋದ್ಮೇಲೆ 2 ಉಳಿಯಿತು. ಅಂದರೆ 5x ಹೋದ್ಮೇಲೆ ಆವರಣ ಒಳಗಡೆ x ಪ್ಲಸ್ 2 ಮಾತ್ರ ಉಳಿಯುತ್ತದೆ. ಇದು ಅಪವರ್ತಿಸುವಂತಹ ಒಂದು ಸರಳ ವಿಧಾನ. ಅಪವರ್ತಿಸುವಿಕೆಯನ್ನು ಮತ್ತಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ 4a ಪ್ಲಸ್ 12b, ಇಲ್ಲಿ 4a ಅಪವರ್ತನವಾಗಿ 4 ಮತ್ತು a ಯನ್ನು ಬರೀತೀನಿ. 12b ಅಪವರ್ತನವಾಗಿ 4 3 ಮತ್ತು b ಯನ್ನು ಬರೀತೀನಿ. ನೀವು ಕೇಳ್ಬೋದು 4ರ ಅಪವರ್ತನ 2, 12ಕ್ಕೂ 2 ಅಪವರ್ತನ ಇದೆ ಅಂತ. ಆದರೆ 2 ಇಲ್ಲಿ 2 ಸಲ ಬಂದಿರೋದ್ರಿಂದ ಇಲ್ಲೂ ಕೂಡ 2 ಸಲ ಬರುತ್ತದೆ. ಆದುದರಿಂದ ಅದು 4ಅನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಬೋದು. 4 ಅನ್ನೋದು 2ಕ್ಕೂ ಕೂಡ ಸಾಮಾನ್ಯ ಅಪವರ್ತನ ಆಗಿರೋದ್ರಿಂದ 4 ಅಂತ ಬರೆದಿದೆ. ಎ ಮತ್ತು ಬಿ ಈ ಥರ ಬರೆದಿದೆ ಅಪವರ್ತನವನ್ನು. ಈಗ ಇಲ್ಲಿ ಸಾಮಾನ್ಯ ಅಪವರ್ತನ 4, 2ಕ್ಕೂ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ, 4 ಮಾತ್ರ ಇದೆ. ಆದುದರಿಂದ ನಾವು ಇದನ್ನು ಅಪವರ್ತಿಸುವಾಗ 4a ಮೈನಸ್ 12bಯಲ್ಲಿ 4ಅನ್ನು ಆವರಣದ ಹೊರಗಡೆ ಇಟ್ಕೊಂಡು ಉಳಿದಂತಹ ಎ ಅನ್ನು ಮೊದಲಿಗೆ ಪ್ಲಸ್ 3b ಅನ್ನು ಬರಿಬೇಕು. ಇದು ಅಪವರ್ತಿಸುವಂತಹ ಒಂದು ವಿಧಾನ. ಈ 2 ಲೆಕ್ಕಗಳಿಂದ ಬಹುಶಃ ನಿಮಗೆ ಸಾಮಾನ್ಯ ಅಪವರ್ತನ ಹೊರಗೆ ತೆಗೆದು ಅಪವರ್ತಿಸುವುದು ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ. ಧನ್ಯವಾದ.